ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮೆಲ್ಲರ ಆಸೆ ಕನಸುಗಳು ಈಡೇರಲಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ನ ಮೊದಲನೇ ವ್ಲಾಗ್ನ ಶುರು ಮಾಡೋಣ. ನಾನು ನಿಮ್ಮ ಪ್ರಿಯಾ ಹರ್ಷ, ಸಾಫ್ಟ್ವೇರ್ ಇಂಜಿನಿಯರ್ ಬೈ ಪ್ರೊಫೆಷನ್, ಜೊತೆಗೆ 3 ವರ್ಷದ ಮುದ್ದಾದ ಹೆಣ್ಣು ಮಗುವಿನ ತಾಯಿ. ಸೊ ವರ್ಕಿಂಗ್ ವುಮೆನ್. ಏನಪ್ಪ ಇವಳು, ಒಂದು ಒಳ್ಳೆ ಕೆಲಸ ಇದೆ, ಮಗು ಇದೆ, ಫ್ಯಾಮಿಲಿ ಇದೆ, ಆದರೂ ವ್ಲಾಗಿಂಗ್ ಅಂತಿದ್ದಾಳೆ ಅಂತ ಅಂದ್ಕೊಂಡ್ರ? ಅದಕ್ಕೆ ಹೇಳಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಬೈ ಪ್ರೊಫೆಷನ್ ಅಂತ. ಕೆಲವೊಮ್ಮೆ ಅವಶ್ಯಕತೆಗಳಿಗೋಸ್ಕರ ಮಾಡೋ ಕೆಲಸದ ಜೊತೆ ನಮಗೇನು ಇಷ್ಟ, ನಮಗೇನು ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಅನ್ನೋ ಕೆಲಸವನ್ನು ಮಾಡಿದ್ರೆ ನಮ್ಮ ಲೈಫ್ ಇನ್ನೂ ಬ್ಯೂಟಿಫುಲ್ಲಾಗಿ ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ನನ್ನ ವ್ಲಾಗ್ಸಲ್ಲಿ ಹೆಲ್ದಿ ಲೈಫ್ ಸ್ಟೈಲ್, ಫಿಟ್ನೆಸ್, ಕುಕ್ಕಿಂಗ್, ಟ್ರಾವೆಲ್ ಜೊತೆಗೆ ಪೇರೆಂಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ತುಂಬ ಸರಿ ಯೂಟ್ಯೂಬ್ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಕೆಲವು ಸರಿ ಕಾನ್ಫಿಡೆನ್ಸ್ ಇಲ್ಲದೆ ಮತ್ತು ಕೆಲವು ಸರಿ ಟೈಮೇ ಇಲ್ಲದೆ ಆ ಐಡಿಯಾನ ಡ್ರಾಪ್ ಮಾಡಿದ್ದೆ. ಈ ಹೊಸ ವರ್ಷ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ ಇರಲಿ ಅಂತ ಕೇಳ್ಕೊತ ನನ್ನ ಇವತ್ತಿನ ಯುಗಾದಿ ವ್ಲಾಗ್ನ ಶುರು ಮಾಡೋಣ. ನಾನು ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ಈ ತರಲೆ ಮಗಳಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಬಿಸಿಲು ಕಾಯಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಈ ಹೊಸ ವರ್ಷ ಎಲ್ರಿಗೂ ಅವ್ರು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಯಾವುದೇ ಕೆಲಸ ಇರಲಿ, ನಮ್ಮ ಎಫರ್ಟ್ ಅದಕ್ಕೆ 100% ಇರಬೇಕು. ಜೊತೆಗೆ ನಾವು ಕನ್ಸಿಸ್ಟೆಂಟಾಗಿ ಆ ಕೆಲಸನ ಮುಗಿಸೋಕ್ಕೆ ಪ್ರಯತ್ನ ಪಡಬೇಕು. ಆಗ ದೇವರ ಆಶೀರ್ವಾದನೂ ಸೇರಿ ಯಾವುದೇ ಕೆಲಸಲಾದರೂ ಸಕ್ಸಸ್ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಪೂಜೆ ಎಲ್ಲ ಮುಗೀತು. ಈಗ ಬೇವು ಬೆಲ್ಲ ತಿನ್ನೋ ಸಮಯ. ಬೇವು ಬೆಲ್ಲ, ಸಿಹಿ ಕಹಿ ಎರಡನ್ನೂ ಸಮನಾಗಿ ತಿನ್ನೋ ಅರ್ಥ ನಮ್ಮ ಬದುಕಿನಲ್ಲಿ ಬರೋ ಕಷ್ಟ ಸುಖ ಎಲ್ಲವನ್ನೂ ಸಮನಾಗಿ ನೋಡ್ತಾ ಜೊತೆಯಾಗಿ ಖುಷಿಯಾಗಿ ಜೀವನ ಪೂರ್ತಿ ಇರೋಣ. ಈಗ ಅಡುಗೆ ಮನೆ ಕಡೆ ಹೋಗೋ ಟೈಮ್. ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿತ್ತು. ಸಪೋರ್ಟ್ ಮಾಡೋ ಅತ್ತೆ ಇರೋದ್ರಿಂದ ತುಂಬ ಹೆಲ್ಪ್ ಮಾಡ್ತಾರೆ. ಮಿಕ್ಕಿದ ಕೆಲಸ ವಡೆ ಮತ್ತು ಒಬ್ಬಟ್ಟನ್ನು ಬೇಯಿಸ್ಕೊಳ್ಳೋದು. ಒಬ್ಬಟ್ಟಿಗೆಲ್ಲ ಆಲ್ರೆಡಿ ನಮ್ಮ ಅತ್ತೆ ಎಲ್ಲನೂ ರೆಡಿ ಮಾಡಿದರು. ನನಗೇನು ಯಾವ ಅಡುಗೆನೂ ಬರ್ತಿರಲಿಲ್ಲ, ಬಟ್ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡೋದ್ರಿಂದ ಐ ಲರ್ನ್ಡ್ ಇಟ್ ಇನ್ ನೋ ಟೈಮ್. ಪ್ರತಿ ವರ್ಷ ಯುಗಾದಿಯಲ್ಲಿ ನಾವು ತುಂಬ ಹತ್ತಿರವಾಗಿರೋರು, ನಮ್ಮನ್ನು ಬಿಟ್ಟು ಹೋಗಿರೋರಿಗೆ ಎಡೆ ಇಟ್ಟು ಪೂಜೆ ಮಾಡ್ತೀವಿ. ಅವರಿದ್ದಾಗ ಏನೆಲ್ಲ ಇಷ್ಟಪಟ್ಟು ತಿಂತಿದ್ರು ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋದ್ರಿಂದ ಅವರು ಸಂತೃಪ್ತರಾಗಿ ಮೇಲಿಂದ ನಮ್ಮನ್ನು ಹಾರೈಸ್ತಾರೆ. ಎಡೆ ಇಟ್ಟು ನೈವೇದ್ಯ ಮಾಡೋದ್ರ ಜೊತೆಗೆ ಹಬ್ಬದ ಎಲ್ಲ ರಿಚುವಲ್ಸ್ನ ಮುಗಿಸಿದ್ವಿ. ಹಬ್ಬ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ವರ್ಷದ ಮೊದಲನೇ ದಿನ ದೇವಸ್ಥಾನಕ್ಕೆ ಹೋದರೆ ಪಾಸಿಟಿವ್ ವೈಬ್ಸ್ ಜೊತೆ ವರ್ಷ ಶುರು ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಬ್ಬ ಆಗಿರೋದ್ರಿಂದ ದೇವಸ್ಥಾನ ತುಂಬ ರಶ್ ಇತ್ತು, ಬಟ್ ಹೋಗಿರೋ ಟೈಮು ಸರಿಯಾಗಿರೋದ್ರಿಂದ ಒಳ್ಳೆ ದರ್ಶನ, ಪೂಜೆ ಎರಡೂ ಚೆನ್ನಾಗಾಯಿತು. ಇದಾಗಿತ್ತು ನಮ್ಮ ಯುಗಾದಿ ಸೆಲೆಬ್ರೇಷನ್. ಖುಷಿ ಪಡೋಕ್ಕೆ, ಸೆಲೆಬ್ರೇಟ್ ಮಾಡೋಕ್ಕೆ 100 ಜನ ಇರಬೇಕು ಅಂತ ಏನಿಲ್ಲ. ನಮ್ಮನ್ನು ನಾವಾಗಿ ಪ್ರೀತಿಸೋ ಜೀವಗಳಿದ್ರೆ ಸಾಕು ಅಂತ ಹೇಳ್ತಾ ಈ ವ್ಲಾಗ್ನ